ಹೋಮ ಪೂಜೆ ಬೆಳಗ್ಗೆಯಿಂದ ಸಂತೋಷ ಮುಂದೆ ಸರ್, ಏನು ಅಂದರೆ ಕನ್ನಡ ಚಲನಚಿತ್ರ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ಚಿತ್ರ ಬಿಡುಗಡೆಯಾದ ಸಂದರ್ಭದಲ್ಲಿ ಎಲ್ಲವೂ ಕೂಡ ದಿಗ್ವಿಜಯದಿಂದ ನಡೀಲಿ ಅಂತ ಅವರ ಏನು ಅಭಿಮಾನಿಗಳಿದ್ದಾರೆ, ಉಪ್ಪಿ ಸಂಘದ ಅಭಿಮಾನಿಗಳು ಅವರ ನೇತೃತ್ವದಲ್ಲಿ, ಅಂದರೆ ಮುರಳಿ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಕಾರ್ಯವನ್ನು ಎಲ್ಲ ಅಭಿಮಾನಿಗಳು ನಡೆಸ್ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಬಿಡುಗಡೆ ಏನಾಗಿದೆ, ಒಂದು 10 ವರ್ಷಗಳ ನಂತರ ಉಪೇಂದ್ರ ಅವರವರು ಅವರೇ ನಿರ್ದೇಶನ ಮಾಡಿ ಮತ್ತು ಅವರೇ ಒಂದು ಆ್ಯಕ್ಟಿಂಗ್ನ ಕೂಡ ಮಾಡಿ ಇವತ್ತು ಚಲನಚಿತ್ರಕ್ಕೆ ಒಂದು ಕೊಡುಗೆಯಾಗಿ ಒಂದು UI ಅನ್ನೋ ಮಾದರಿಯ ಫಿಲಮ್ನ ಕೊಟ್ಟಿದ್ದಾರೆ. ಈ ಚಿತ್ರ ದಿನೋತ್ಸವವನ್ನು ಕಾಣಲಿ ಮತ್ತು ಸಹಸ್ರ ದಿನವನ್ನು ಕಾಣಲಿ, ಏನೋ ಒಂದು ವಿಘ್ನಗಳನ್ನು ಕೊಡದೆ ನಿರ್ವಿಘ್ನವಾಗಿ ಈ ಒಂದು ಚಿತ್ರ ಮುಂದೆ ಸಾಗಲಿ ಅಂತೇಳಿ ಅವರ ಅಭಿಮಾನಿಗಳು ಒಂದು ಗಣಪತಿ ಹೋಮವನ್ನು ಮಾಡಿದ್ದಾರೆ. ಮತ್ತು ಅದೇ ರೀತಿ ಅದಕ್ಕೂ ಹೆಚ್ಚಿನ ಬಾರಿ ಹೇಳಬೇಕಪ್ಪ ಅಂದರೆ ವಿಶೇಷವಾಗಿ ಏನು ಕರ್ನಾಟಕ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ವಿದೇಶಕ್ಕೆ ತೆರಳಿದ್ದಾರೆ ಒಂದು ಚಿಕಿತ್ಸೆಗೋಸ್ಕರ. ಆ ಚಿಕಿತ್ಸೆ ಕ್ಷೇಮವಾಗಿ ನಡೆದು ಅವರು ಕನ್ನಾಂಬೆಯ ಮಡಿಲಿಗೆ ಮತ್ತೆ ಕ್ಷೇಮವಾಗಿ ಬರುವಂತೆ ಅನುಗ್ರಹ ಮಾಡುವಂಥ ಆ ಮೃತ್ಯುಂಜಯನ ಪ್ರಸಾದಕ್ಕೋಸ್ಕರ ಎಲ್ಲ ಅಭಿಮಾನಿಗಳು ಕೂಡ ಸೇರಿ ಈ ಒಂದು ಮೃತ್ಯುಂಜಯ ಹೋಮವನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿ ಒಂದು ಚಿತ್ರ ಯಶಸ್ಸನ್ನು ಕಾಣಲಿ, ಆ ಒಂದು ಭಗವಂತ ಅಮೃತ ಮೃತ್ಯುಂಜಯ ಈಶ್ವರನಾದಂಥ ಶಿವ ಆ ಶಿವರಾಜ್ ಕುಮಾರ್ ಅವರಿಗೆ ಒಳ್ಳೆಯ ಧಾನ್ಯಾದಿಗಳನ್ನು ಕೊಟ್ಟು ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತೇಳಿ ನಾವು ಋತ್ವಿಜ ಬ್ರಾಹ್ಮಣರು ಬಂದು ಇಲ್ಲಿ ಒಂದು ಕಲಾಪವನ್ನು ಅಂದರೆ ಒಂದು ಕಾರ್ಯವನ್ನು ಮಾಡಿದ್ದೀವಿ. ಈ ಕಾರ್ಯದಲ್ಲಿ ಎಲ್ಲ ಅಭಿಮಾನಿಗಳು ಕೂಡ ಒಳ್ಳೆಯ ಒಂದು ಪಾದಾರ್ಪಣೆಯನ್ನು ಮಾಡಿ ಒಳ್ಳೆಯ ಸಂಘವನ್ನು ಸೇರಿ ಒಳ್ಳೆಯ ನಮಗೆ ಸಹಾಯವನ್ನು ಮಾಡಿ ಈ ಒಂದು ಕಾರ್ಯವನ್ನು ನಡೆಸ್ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಬೆಳಗ್ಗೆ ನಾವು 5 ಗಂಟೆಗೆ ಇಲ್ಲಿ ಬಂದು ಒಂದು 6 ಗಂಟೆಗೆ ಏನು ಫ್ಯಾನ್ಸ್ ಒಂದು ಶೋ ಇರುತ್ತೆ ಆ ಒಂದು ಮುಖಾಂತರ ನಾವು ಇನ್ನು ಶುರು ಮಾಡಿದ್ವಿ. 6 ಗಂಟೆಗೆ ಕಾರ್ಯಕ್ರಮವನ್ನು ಶುರು ಮಾಡಿ ಒಂದು 8:30-9 ಗಂಟೆಗಳ ಕಾಲ ನಡೆಸಿ ಮಹಾಪೂರ್ಣಾವತಿಯನ್ನು ಕೊಟ್ಟಿದ್ದೀವಿ. ಆ ಪೂರ್ಣಾವತಿಗೆ ಎಲ್ಲ ಕನ್ನಡಿಗರ ಒಂದು ಆಶೀರ್ವಾದದೊಂದಿಗೆ ಆ ಕನ್ನಡಾಂಬೆಯ ಒಂದು ಮಡಿಲಿಗೆ ಈ ಪೂಜೆಯನ್ನು ನಾವು ಮಾಡಿದ್ದೀವಿ. ಆ ಕನ್ನಡಾಂಬೆ ಎಲ್ಲ ಕನ್ನಡಿಗರಿಗೂ ಕೂಡ ಮತ್ತು ಏನು ವಿದೇಶದಲ್ಲಿದ್ದಾರೆ ಶಿವರಾಜ್ ಕುಮಾರ್ ಅವರು, ಅವ್ರಿಗೂ ಕೂಡ ಈ ಒಂದು ಫಲವನ್ನು ಅನುಗ್ರಹ ಮಾಡಲಿ ಅಂತೇಳಿ ನಾವು ಕೂಡ ಪೂಜೆಯನ್ನು ಮಾಡಿದ್ದೀವಿ ಸರ್.